ಇಂಡಸ್ಟ್ರಿಯ ಇವತ್ತಿನ ಬೆಳವಣಿಗೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ನೀವು ಮತ್ತೆ ಧ್ರುವ ಸರ್ಜಾ ಅವರು ಲೈಕ್ ಅಂದರೆ ಅಲ್ಲಿಂದ ಹೊರ ನಡೆಯುವಾಗ ಬೆಳವಣಿಗೆನ ಅಂತ ನೀವು ನಗೋದು ಆ್ಯಕ್ಚುಲಿ ಕೇಳ್ತಾ ಇರೋ ಕ್ವಶನ್ನೇ ರಾಂಗ್ ಅಂತಂದಾಗ ನಾವು ಯಾವ ರೀತಿ ಆನ್ಸರ್ ಮಾಡೋದು? ಬಂದಿದ್ದವರೆಲ್ಲ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ? ದರ್ಶನ್ ಅವರಿಗೆ ಅಪಹಾಸ್ಯ ಮಾಡಿದ್ರ? ದರ್ಶನ್ ಸರ್ನ ನಾನು ಅಪಹಾಸ್ಯ ಮಾಡುವಷ್ಟು ದೊಡ್ಡವನಲ್ಲ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಅವ್ರ ಸಿನಿಮಾಯಿಂದ. ನಾನಿದ್ದಂಥ ಸಿಚುವೇಶನ್ ಅವತ್ತು ಬೇರೆ. ಸಿನಿಮಾ ರಿಲೀಸ್ ಆಗುವಾಗ ನೋಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೂ ಕೂಡ ಡಿ ಬಾಸ್ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಆ ಥರದ್ದು ಕೇಳಬೇಕಾ? ಇವತ್ತು ನಿಮ್ಮ ಐರಾವತನ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಇದ್ರ ಬಗ್ಗೆ ನೀವೇನು ವಿಚಾರ ಕೇಳಿದ್ರಿ? VFX ವಿವಾದ ಆ ಥರದ್ದೆಲ್ಲ ಯಾಕೆ ಆ ಥರ ವಿವಾದಗಳು ಸುತ್ತಕೊಳ್ಳುತ್ತೆ AP ಅರ್ಜುನ್ ಅವ್ರನ್ನ ಅಂತ? ಇದು ನನ್ನ ಲೈಫಲ್ಲಿ ನನಗೆ ಗೊತ್ತೇ ಇಲ್ಲ, ಇದೇ ಫಸ್ಟ್ ಟೈಮು. ಸೊ ಹಾಗಾದರೆ ನಿರ್ಮಾಪಕ ಉದಯ ಮೆಹ್ತಾ ಅವರು ಮತ್ತು AP ಅರ್ಜುನ್ ನಡುವೆ ಎಲ್ಲವೂ ಸರಿ ಇದೆ ಹಾಗಾದರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಫಸ್ಟ್ ಲುಕ್ ಟೀಸರ್ ಮತ್ತು ಟೀಸರ್ ಮೂಲಕ ಸಾಕಷ್ಟು ಸದ್ದು ಮಾಡಿರುವಂತಹ ಮಾರ್ಟಿನ್ ಸಿನಿಮಾದ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಸದ್ಯಕ್ಕೆ ಈ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿನಿಮಾದ ನಿರ್ದೇಶಕರಾದಂತಹ AP ಅರ್ಜುನ್ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಟ್ರೈಲರ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದೀರಾ. ಸೊ ಬಹಳಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಂತಹ ಒಂದು ಡೇಟ್ ಇದು. ಸೊ ಯಾವ ರೀತಿ ಪ್ಲ್ಯಾನ್ ಆಗಿದೆ ಸರ್? ಯಾವ ರೀತಿ ಯಾಕೆಂದರೆ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ಈ ಪ್ಲ್ಯಾನ್ ಯಾಕೆ ಬಂತು, ಹೇಗಿರುತ್ತೆ ಇದರ ರೂಪುರೇಷೆ? ಏನಿಲ್ಲ ಅಂದರೆ ಬೇರೆ ಭಾಷೆ ಸಿನಿಮಾಗಳು ಬೇರೆ ದೇಶದಿಂದ ನಮ್ಮೂರಿಗೆ ಬರ್ತಾ ಇದೆ ಅಂದಾಗ ನಮ್ಮ ಸಿನಿಮಾಗಳನ್ನ ಹೊರಗಡೆ ತಗೊಂಡು ಹೋಗೋಣ ಅನ್ನೋ ಒಂದೇ ಒಂದು, ಅಂದರೆ ನಮ್ಮದು ಬೆಳೀಲಿ ಅನ್ನೋ ಒಂದು, ಕನ್ನಡನೂ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ. ಅದನ್ನು ಬಿಟ್ಟು ಇನ್ನೇನು ಇಲ್ಲ. ಅದಿದ್ರೂ ಕೂಡ ನಾವೆಲ್ಲಾದರೂ ನಮ್ದೊಂದು ಪ್ರಾಡಕ್ಟ್ನ ಹೊರಗಡೆ ತೊಗೊಂಡು ಹೋಗ್ಬೇಕು ಅಂತಂದರೆ ನಮ್ಮ ಪ್ರಾಡಕ್ಟು ಕೂಡ ಚೆನ್ನಾಗಿರ್ಬೇಕು. ನಮ್ಮ ಮಗುನು ಮುದ್ದಾಗಿದ್ರೇ ನಾವು ಇನ್ನೊಬ್ರಿಗೆ ತೋರ್ಸೋಕ್ಕಾಗೋದು. ಆ ಒಂದು ನಿಟ್ಟಿನಲ್ಲಿ ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಡೀತಾ ಇರೋದು. ಅದರಲ್ಲಿ ಇನ್ನೂ ಒಂದು ಉದ್ದೇಶ ಏನಂದರೆ, ಹೊರಗಡೆಯಿಂದ ಈ ಪ್ರೆಸ್ನವರು ಮತ್ತು ಮೀಡಿಯಾದವರೆಲ್ಲ ಬರ್ತಿರೋದೇನಂತಂದರೆ, ನಾವೆಲ್ಲೋ ಯಾವುದೋ ಒಂದು ತಗೊಂಡೋಗಿ ನಾವು ನಮ್ಮ ಪ್ರಾಡಕ್ಟ್ನ ಅಲ್ಲಿ ಬಿಟ್ಟ ತಕ್ಷಣ ಯಾರು ನೋಡೋಕೆ ಬರೋಲ್ಲ. ಈ ಥರದ್ದೊಂದು ಬರ್ತಾ ಇದೆ, ಈ ಥರದ್ದೊಂದು ಸಿನಿಮಾ ಕನ್ನಡದಿಂದ ಒಂದು ಪ್ಯಾನ್ ವರ್ಲ್ಡ್ ಲೆವೆಲಲ್ಲಿ ಆಗ್ತಿದೆ ಅಂತ ಅನ್ನೋದನ್ನು ಎಲ್ರಿಗೂ ಗೊತ್ತಾದ್ರೇ ಈ ಸಿನಿಮಾ ಮಾರ್ಕೆಟಿಂಗ್ ಆಗೋದು. ಆ ಉದ್ದೇಶದಿಂದ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಡೀತಾ ಇದೆ. ಸರ್, ಅದೇ ಆಗಸ್ಟ್ 5ನೇ ತಾರೀಕು ಈ ಪ್ರೆಸ್ ಮೀಟ್ ನಡೆಯುತ್ತೆ ಮುಂಬೈನಲ್ಲಿ. ಸೊ ಅಂದರೆ ಏಕಕಾಲದಲ್ಲಿ ಅಂದರೆ ಅವ್ನು ಫಸ್ಟ್ ಅನೌನ್ಸ್ ಮಾಡಿದ್ದು 6 ಲ್ಯಾಂಗ್ವೇಜಸ್ಗಳಲ್ಲಿ ಈ ಸಿನಿಮಾ ಬರುತ್ತೆ ಅಂತ. ಈಗ 13 ಲ್ಯಾಂಗ್ವೇಜ್ ಆಗಿ ಪ್ರಮೋಟ್ ಆಗಿದೆ. ಸೊ 13 ಲ್ಯಾಂಗ್ವೇಜ್ಗಳಲ್ಲಿ ಮಾಡಬೇಕು ಅನ್ನುವಂತಹ ಉದ್ದೇಶ ಮತ್ತು ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಹೇಗಿರುತ್ತೆ ಮುಂಬೈಯಲ್ಲಿ ಅಂತ ಉದ್ದೇಶ ಅದೇ ನಾನು ಹೇಳಿದ್ನಲ್ಲ, 13 ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಏನು ಅಂತಂದ್ರೆ, ನಾವು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಫಸ್ಟ್ ಟೀಸರ್ ರಿಲೀಸ್ ಆದಾಗ ಅದ್ರದ್ದು ಕ್ವಾಲಿಟಿ ಮತ್ತೆ ಆ ಆಕ್ಷನ್ ಸೀಕ್ವೆನ್ಸ್ ಮತ್ತೆ ಆ ಒಂದು ಕಂಟೆಂಟ್ನ ನೋಡಿ ನಮ್ಮ ಭಾಷೆಯಲ್ಲೂ ಈ ಸಿನಿಮಾ ಮಾಡ್ಬೇಕಂತ ಅವ್ರ ಕಡೆಯಿಂದ ನಮ್ಗೆ ಅಪ್ರೋಚ್ ಆಗಿದ್ದಾರೆ. ಅವರು ನಮಗೆ ಬೇಕು ಅನ್ನೋ ಒಂದು ಇದರಲ್ಲಿ ಅವರೇ ಎಲ್ಲಾನು ಡಬ್ಬೆಲ್ಲ ಮಾಡ್ತಿರೋದು ಅವರೇ. ನಮ್ಮ ಕಂಟೆಂಟ್ ಕೊಟ್ಟಿದ್ದೀವಿ, ಅವರೆಲ್ಲ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಸೊ ಅಂದರೆ AP ಅರ್ಜುನ್ ಅವ್ರದ್ದು ಇದು 6ನೇ ಸಿನಿಮಾ, ಧ್ರುವ ಸರ್ಜಾ ಅವರು ಕೂಡ ಇದು 6ನೇ ಸಿನಿಮಾ. ಅಂದರೆ ಸಾಕಷ್ಟು ಅಂದರೆ ರೊಮ್ಯಾಂಟಿಕ್ ರಾಮ್ ಕಾಮ್ ಸಿನಿಮಾಗಳನ್ನೇ ನೀವು ನಿರ್ದೇಶನ ಮಾಡಿದ್ದು. ಐರಾವತ ಒಂದು ಸಿನಿಮಾ ಮಾಡಿದ್ರಿ, ಆ್ಯಕ್ಷನ್ ಸಿನಿಮಾ. ಈ ಸಿನಿಮಾದಲ್ಲಿ ಇಷ್ಟರ ಮಟ್ಟಿಗೆ ಅಂದರೆ ಒಂದು ಸ್ವಲ್ಪ ಯು ಹ್ಯಾವ್ ಅಪ್ ಯುವರ್ ಸ್ಕೇಲ್ ಆ್ಯಕ್ಚುಲಿ ಇನ್ನೆಲ್ಲ ವಿಧದಲ್ಲೂ ಕೂಡ. ಸೊ ಅಂದರೆ ಈ ಥರದ್ದೊಂದು ಸಿನಿಮಾ ಮಾಡ್ಬೋದು ಅನ್ನುವಂತಹ ಥಾಟ್ ಯಾವಾಗ ಬಂತು ನಿಮಗೆ ಅಂತ? ಇಲ್ಲ, ಆ್ಯಕ್ಚುಲಿ ಈ ಸಿನಿಮಾ ಆ್ಯಕ್ಷನ್ ಓರಿಯೆಂಟೆಡ್ ಆಗಿರೋದ್ರಿಂದ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಆ್ಯಕ್ಚುಲಿ ಮಾರ್ಟಿನ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲೆಯಲ್ಲಿ ಒಂದು ದೊಡ್ಡ ಸ್ಕೇಲಲ್ಲಿ ಒಂದು ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅನ್ನೋ ಥರದ್ದಿತ್ತು. ಆ ಇದರಲ್ಲಿ ಈ ಕತೆ ನನಗೆ ಅರ್ಜುನ್ ಸರ್ ಕತೆ ಹೇಳಿದಾಗ ನನಗೆ ಅನಿಸಿದ್ದಿಷ್ಟೇ, ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ನ ಬೇರೆ ಥರ ಡಿಸೈನ್ ಮಾಡಬೇಕು. ಧ್ರುವನ್ಗೆ ಆ್ಯಕ್ಷನ್ ಅನ್ನೋದು ತುಂಬ ಅದ್ಭುತವಾಗಿ ಹೊಂದ್ಕೊಳ್ಳುತ್ತೆ. ಅಂದರೆ ಲವ್ಗಿನ್ನ ಹೆಚ್ಚಾಗಿ ಇವತ್ತು ಅವನಿರೋ ಇದಕ್ಕೆ ಆ್ಯಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ರವಿವರ್ಮ ಮಾಸ್ಟರು ಮತ್ತು ನಮ್ಮ ರಾಮ್ ಲಕ್ಷ್ಮಣ್ ಮಾಸ್ಟರ್ನ ಕೂರಿಸಿ ಕತೆ ಎಲ್ಲ ಹೇಳಿ ಈ ಥರದ್ದೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಇದನ್ನು ಕೊಡಿ ಅಂತಂದಾಗ ಕೂತು ಡಿಸೈನ್ ಮಾಡಿದ್ದು ಒಂದು 2-3 ತಿಂಗಳು ಪ್ಲ್ಯಾನ್ ಮಾಡಿದ್ದೀವಿ ಇದಕ್ಕೆ. ಈ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನೆಲ್ಲನೂ ತೆಗೆಯೋದಕ್ಕೆ ಈ ಪ್ರಿಪ್ರೇಷನ್ ಒಂದು 12ರಿಂದ ಒಂದು 20 ಟ್ರಕ್ಕು, ಒಂದು 20 ಜೀಪು, ಒಂದು 25-30 ಬೈಕ್ಗಳು, ತಿರ್ಗದಾದ್ಮೇಲೆ ಒಂದು ಟ್ಯಾಂಕರು, ಈ ಥರದ್ದೆಲ್ಲ ಇದ್ರದ್ದು ಮಿನೇಚರ್ಗಳೆಲ್ಲನೂ ಮಾಡಿಸಿ ಅದರಲ್ಲಿ ಫಸ್ಟು ಒಂದು ಪ್ಲಾನಿಂಗ್ ಮಾಡಿ ಅದರಲ್ಲಿ ಒಂದು ಸಣ್ಣದಾಗಿ ಶೂಟ್ ಮಾಡಿ ಅದಾದ್ಮೇಲೆ ಮಾಡಿರುವಂಥದ್ದು ಈ ಸಿನಿಮಾ.
ಸರ್ ಈಗ 6 ಲ್ಯಾಂಗ್ವೇಜಸ್ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದು 13 ಲ್ಯಾಂಗ್ವೇಜ್ ಆಗಿದೆ. ನಿಮ್ಮದೇ ಆದಂತಹ ನೀವು ರೀಸನ್ಸ್ ಅನ್ನ ಕೊಟ್ರಿ ಅದು ಯಾಕೆ ಅಂತ. ಬಟ್ ಜನರಲ್ ಕಾಮನ್ ಆಡಿಯನ್ಸಿಗೆ ಏನು ಬರುತ್ತೆ ಅಂದ್ರೆ ಓಕೆ 13 ಲ್ಯಾಂಗ್ವೇಜ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತಂದ್ರೆ ಅಂಥ ಕಂಟೆಂಟ್ ಏನಿರ್ಬೋದಪ್ಪ ಈ ಸಿನಿಮಾದಲ್ಲಿ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಆ ಥರದೊಂದು ಯೂನಿವರ್ಸಲ್ ಕಂಟೆಂಟ್ ಏನಿರ್ಬೋದು ಅಂತ. ಸೊ ಈಸ್ ಇಟ್ ವರ್ತ್ ದ ಹೈಪ್ ಆಗಿರುತ್ತಾ ಅಂತ? ಖಂಡಿತವಾಗ್ಲು ಅಂದ್ರೆ ಆ ಕಂಟೆಂಟ್ ಏನು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳಕ್ಕಾಗಲ್ಲ. ಯಾಕೆ ನಾನು ನಿಮ್ಗೆ ಆಗ್ಲೇ ಹೇಳ್ದೆ, ನಾವು 5 ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದು ಅವ್ರ ಕಡೆಯಿಂದ ನಮ್ಗೆ ಅವರೇ ಅಪ್ರೋಚ್ ಆಗಿದ್ದು ನಮ್ಮನ್ನ, ನಮ್ಗೆ ಈ ಭಾಷೆಲೆಲ್ಲ ನಾವ್ ಈ ಸಿನಿಮಾನ ಮಾಡ್ಬೇಕು ಅನ್ಕೊಂಡಿದೀವಿ ಅಂತಂದಾಗ ಖಂಡಿತವಾಗ್ಲು ನಮ್ಮ ಸಿನಿಮಾನು ಬೇರೆಯವರು ಬಂದು ಕೇಳ್ತಾ ಇದಾರೆ, ನೋಡ್ಬೇಕು ಅಂತ ಇಷ್ಟಪಡ್ತಿದಾರೆ ಅಂದಾಗ ಕೊಡೋಣ, ನೋಡ್ಲಿ, ಬೆಳಿಲಿ ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ. ಅದನ್ನು ಮೀರಿ ಅವ್ರು ಕೇಳಿದ ತಕ್ಷಣನೇ ನಾವ್ ಯಾವ್ಯಾವ್ದು ಏನೋ ಇದ್ರೂ ಕೊಡಕ್ಕಾಗಲ್ಲ, ಮತ್ತೆ ಏನೇ ಇದ್ರು ಅವರು ಬಂದು ಕೇಳಲ್ಲ. ನಮ್ದು ಒಂದು ನಮ್ಮ ಮಗು ಚೆನ್ನಾಗಿದ್ದಾಗ್ಲೇ ಇನ್ನೊಬ್ರು ಮಗು ಚೆನ್ನಾಗಿದೆ ಕುಡಿ ಅಂತ ಅಂದ್ಬಿಟ್ಟು ಕೇಳೋದು. ನಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದಾಗ್ಲೇ ನಾವು ಇನ್ನೊಂದ್ ಕಡೆ ಹೋಗಿ ವ್ಯಾಪಾರ ಮಾಡೋಕ್ಕಾಗೋದು. ಆ ನಿಟ್ಟಲ್ಲಿ ಇದೆಲ್ಲ ಆಗ್ತದೆ. ಇನ್ನು ಆಕ್ಚುಲಿ ಎ.ಪಿ. ಅರ್ಜುನ್ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಅಂದ್ರೆ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಒಂದು ವಿವಾದಗಳು ಕೂಡ ಹೇಳ್ತಾನೆ ಇರುತ್ತೆ ಬೇರೆ ಬೇರೆ ಕಾರಣಗಳಿಗೆ. ಅದನ್ನೆಲ್ಲ ಬಗೆಹರಿಸ್ಕೊಂಡು ಮುಂದೆ ಬರ್ತಾನೆ ಇದ್ದೀರಾ. ನಿಮ್ಮದೇ ಆದಂತಹ ಛಾಪನ್ನ ಮೂಡಿಸುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ಪಡ್ತಾ ಇದ್ದೀರಾ. ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ಸಿನಿಮಾದಲ್ಲೂ ಈಗ ಒಂದು ರೀಸೆಂಟ್ ಆಗಿ ಈಗ ಒಂದು ವಿವಾದ ಆಯಿತು, VFX ವಿವಾದ, ಆ ಥರದ್ದೆಲ್ಲ. ಯಾಕೆ ಆ ಥರ ವಿವಾದಗಳು ಸುತ್ತಕೊಳ್ಳುತ್ತೆ ಎ.ಪಿ. ಅರ್ಜುನ್ ಅವ್ರನ್ನ ಅಂತ? ಇದು ನನ್ನ ಲೈಫಲ್ಲಿ ನನಗೆ ಗೊತ್ತೇ ಇಲ್ಲ, ಇದೇ ಫಸ್ಟ್ ಟೈಮು. ಯಾಕೆಂದ್ರೆ ನಂದು 16-17 ವರ್ಷದ ಕೆರಿಯರ್ಲಿ ಅದು ಯಾವುದೋ ಒಂದ್ ಕಡೆಯಿಂದ ಯಾವುದೋ ಒನ್ ಟಿ.ವಿ ಅವರು ಪರ್ಸ್ನಲ್ ಆಗಿ ಇದನ್ನ ಮಾಡಿರುವಂಥದ್ದು. ಯಾಕೆಂತಂದ್ರೆ ಆಗ್ಬೇಕು ಅಂತಂದ್ರೆ ಇಡೀ ಎಲ್ಲಾ ಕಡೆನೂ ಆಗ್ಬೇಕಲ್ವಾ. ಒಂದ್ ಕಡೆಯವ್ರು ಏನೋ ಮಾಡ್ತಾರೆ ಅಂತಂದಾಗ ಅವ್ರ ಉದ್ದೇಶ ಏನಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾನು ಎಲ್ಲರಿಗೂ ಯಾಕೆಂದ್ರೆ ನನ್ನ ಮತ್ತೆ ಟಿ.ವಿ ಮೀಡಿಯಾ ಆಗ್ಬೋದು, ಮತ್ತೆ ಪತ್ರಿಕಾ ಮಾಧ್ಯಮ ಆಗ್ಬೋದು, ಎಲ್ಲರಿಗೂ ಎ.ಪಿ. ಅರ್ಜುನ್ ಏನು ಅನ್ನೋದು ಗೊತ್ತಿದೆ. ಅವ್ರ ಜೊತೆ ನನ್ನ ಬಾಂಧವ್ಯಗಳು ಚೆನ್ನಾಗಿದೆ. ಎಲ್ಲರೂ ನನಗೊಂದು ಕಾಲ್ ಮಾಡ್ತಾರೆ. ನಾನೇನು ಅಮೇರಿಕಾದಲ್ಲೂ ಇಲ್ಲ, ಇನ್ನೊಂದು ಕಡೆ ಇಲ್ಲ, ನಾಗರಬಾವಿಲಿ ಇರ್ತೀನಿ. ನನ್ನ ಫೋನ್ ಯಾವಾಗಲೂ ಆನೇಲಿ ಇರುತ್ತೆ. ಏನೇ ಇದ್ರೂ ಒಂದ್ಸತಿ ಫೋನ್ ಮಾಡಿ ಕೇಳ್ಬೋದಲ್ಲ, ಸತ್ಯ ಏನು ಸುಳ್ಳೇನು ಅನ್ನೋದು. ಸತ್ಯ ಇದ್ರೆ ಡೆಫಿನೆಟ್ಲಿ ನೀವು ಹಾಕಿ, ಸುಳ್ಳಿದ್ದಾಗ ಅದನ್ನ ಆಗುತ್ತಾ ಕ್ವಶನ್ ಮಾರ್ಕು, ಎಕ್ಸ್ಕ್ಲಮೇಟ್ರಿ, ಇದೆಲ್ಲ ರಾಂಗ್ ಅಂತೀನಿ. ಆ ಕ್ವಶನ್ ಮಾರ್ಕ್ ಇಲ್ಲದೆ ಎಕ್ಸ್ಕ್ಲಮೇಟ್ರಿ ಆಗ್ದೇನೆ ಹಾಕೋದಿದೆಯಲ್ಲ, ಅದು ಕರೆಕ್ಟ್. ಅದನ್ನ ಇಟ್ಕೊಂಡು ಹಾಕಿದಾಗ ಅಲ್ಲೇ ನಿಮಗೆ ದ್ವಂದ್ವ ಇದೆ. ಅಲ್ಲೇ ನೀವು ಕ್ಲಿಯರ್ ಆಗಿಲ್ಲ. ಯಾರಿಗೆ ಹೇಳ್ತಾ ಇದೀನಿ ಇದನ್ನ ಅಂದ್ರೆ ಯಾರು ಹಾಕಿದ್ದಾರೆ ಅವ್ರಿಗೆ ಹೇಳ್ತಾ ಇದೀನಿ, ಕ್ಲಿಯರ್ ಆಗಿ ಹಾಕಿ. ಸರ್ ಇನ್ನೊಂದು ಆ್ಯಕ್ಚುಲಿ ನೀವು ಕ್ಲಾರಿಟಿ ಅಲ್ಲಿ ಬೇರೆ ಮಾಧ್ಯಮಕ್ಕೆ ಕೊಟ್ರಿ, ಬಟ್ ತುಂಬ ಅದು ವೈರಲ್ ಆಗಿರುವಂಥದ್ದು ಡಿಜಿಟಲ್ ಮಾಧ್ಯಮದಲ್ಲಿ. ಹಾಗಾಗಿ ಈ ಪ್ರಶ್ನೆ ಟಾಪಿಕ್ ಪಬ್ ಓಪನಿಂಗ್ ಸಂದರ್ಭದಲ್ಲಿ ಆ್ಯಕ್ಚುಲಿ ಏನೋ ಒಂದು ವಿಷಯ ನಡೆಯುತ್ತೆ ಅಲ್ಲಿ. ಸೊ ಇಂಡಸ್ಟ್ರಿಯ ಇವತ್ತಿನ ಬೆಳವಣಿಗೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ನೀವು ಮತ್ತು ಧ್ರುವ ಸರ್ಜಾ ಅವರು ಲೈಕ್ ಅಂದರೆ ಅಲ್ಲಿಂದ ಹೊರ ನಡೆಯುವಾಗ ಬೆಳವಣಿಗೆನ ಅಂತ ನೀವು ನಗೋದು ಆ್ಯಕ್ಚುಲಿ ದರ್ಶನ್ ಅವರಿಗೆ ಅಪಹಾಸ್ಯ ಮಾಡಿದ್ರ ಅನ್ನೋ ರೀತಿಯಲ್ಲಿ ಅದು ಆ್ಯಕ್ಚುಲಿ ತುಂಬ ಬಿಂಬಿತವಾಗ್ತಾ ಇದೆ ಹೊರಗಡೆ. ಅದ್ರ ಬಗ್ಗೆ ಕ್ಲಾರಿಟಿ ಏನು ಕೊಡ್ತೀರಾ? ಬೆಳವಣಿಗೆನ ಅಂತ ಕೇಳಿಲ್ಲ, ಸಾರಿ. ನೀವು ಅದನ್ನೇ ಯಾವ್ಯಾವ್ದನ್ನೋ ಏನೇನೋ ಅಂತ ಅನ್ಕೋಬೇಡಿ. ಬೆಳವಣಿಗೆನ ಅಂತಲ್ಲ, ಇದು ಬೆಳವಣಿಗೆ ಬಗ್ಗೆ ಮಾತಾಡೋ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಬಟ್ ಇನ್ನೂ ಒಂದು ಉದ್ದೇಶ ಏನು ಅಂತಂದ್ರೆ, ನಾವು ಅವತ್ತಿದ್ದಂಥದ್ದು ಟಾಪಿಕ್ ಅನ್ನೋ ಒಂದು ರೆಸ್ಟೋರೆಂಟು ಹ್ಯಾಪಿ ಮೂಮೆಂಟ್, ಇದು 1 ತಿಂಗಳ ಹಿಂದೆ ನಾವು ಆ ಡೇಟ್ನ ಫಿಕ್ಸ್ ಮಾಡಿ ಒಂದು ಟಾಪಿಕ್ ಅನ್ನೋ ಒಂದು ಪಬ್ನ ಇನಾಗ್ರೇಟ್ ಮಾಡ್ತಾ ಇದ್ವಿ. ಅಲ್ಲಿ ಏನು ಅಂತಂದ್ರೆ ಯಾರ್ಯಾರು ಬಂದಿದ್ದವರೆಲ್ಲ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ, ನಾನು ಅವ್ರ ಜೊತೆ ಏನೋ ನಕ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಇದ್ದವರೆಲ್ಲ ಅವ್ರ ಜೊತೆನೂ ನನ್ನ ವೈಫ್ ಇದ್ಲು, ಮತ್ತೆ ಇನ್ನೂ ಒಂದು 2-3 ಜನ ಇದ್ರು. ಏನೋ ಮಾತಾಡ್ತಾ ಇರ್ಬೇಕಾರೆ ಇದು ಬೆಳವಣಿಗೆ ಬಗ್ಗೆ ಮಾತಾಡೋ ಟೈಮಲ್ಲ ಬಿಡು ಅಂತ ನಗ್ನಗ್ತಾ. ಯಾಕೆಂತಂದ್ರೆ ನಾನು ಅದು ಶ್ಲೋಕ ಗೀತೆ ಆಡೋ ಥರದಲ್ಲಿ ಇರಲಿಲ್ಲ ನನ್ನ ಇದು ಯಾವುದೋ ನನ್ನ ಟಾಪಿಕ್ ಓಪನಿಂಗ್ ಅಲ್ಲಿ. ಎಲ್ಲರನ್ನು ಬರೋರೆಲ್ಲರನ್ನು ನಾನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೆ, ಖುಷಿಯಾಗಿದ್ದೆ. ಆ ಖುಷಿ ಟೈಮಲ್ಲಿ ಈ ಕ್ವಶನ್ನ ಯಾಕೆಂದ್ರೆ ನಡೆದಿರೋದೇ ಒಂದು ಬೇಜಾರಾಗುವಂತ ವಿಚಾರ. ಆ ಟೈಮಲ್ಲಿ ಅದನ್ನ ಕೇಳೋದೇ ರಾಂಗು. ಆ ಟೈಮಲ್ಲಿ ನಾನು ನಗ್ನಗ್ತಾ ಇದ್ದೋನು ಇದು ಬೆಳವಣಿಗೆ ಬಗ್ಗೆ ಮಾತಾಡೋ ಟೈಮಲ್ಲ ಬಿಡು ಅಂತಂದೇ ಹೊರತು. ಯಾಕೆಂತಂದ್ರೆ ದರ್ಶನ್ ಸರ್ನ ನಾನು ಅಪಹಾಸ್ಯ ಮಾಡುವಷ್ಟು ದೊಡ್ಡವನಲ್ಲ. ಏಕೆಂತಂದ್ರೆ ಅವ್ರ ಜೊತೆ ನಾನು ಇದಕ್ಕಿಂತ ಮುಂಚೆ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಅವ್ರ ಸಿನಿಮಾಯಿಂದ. ಯಾವುದು ಶಾಸ್ತ್ರಿ ಮತ್ತೆ ತಂಗಿಗಾಗಿ ಸಿನಿಮಾ, ಅವರ 2 ಸಿನಿಮಾ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರೋದೇ ಶಾಸ್ತ್ರಿ ಮತ್ತೆ ತಂಗಿಗಾಗಿ 2 ಸಿನಿಮಾ. ಅದಾದ್ಮೇಲೆ ನಿರ್ದೇಶಕ ಆದವನು. ಅದಾದ್ಮೇಲೆ ಅವ್ರು ನನಗೆ ಐರಾವತ ಅನ್ನೋ ಒಂದು ಸಿನಿಮಾನ ನಿರ್ದೇಶನ ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟರು.
ಇಷ್ಟೆಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರ ಜೊತೆ ಪ್ರೀತಿಯಿಂದ ಇದ್ದೀನಿ, ಅವ್ರ ಜೊತೆ ಕೂತ್ಕೊಂಡು ಅನ್ನ ತಿಂದಿದ್ದೀನಿ ನಾನು. ಹಂಗಂತ ಅದೆಲ್ಲ ಇರಬೇಕಾದ್ರೆ ನಾನು ಅವ್ರ ಬಗ್ಗೆ ಅಪಹಾಸ್ಯ ಮಾಡಿದ್ರೆ ದೇವ್ರು ನನ್ಗೆ ಒಳ್ಳೇದು ಮಾಡಲ್ಲ. ಆ ಥರದ್ದೆಲ್ಲ ಇಲ್ಲ. ನನಗೂ ವಿಷಾದ ಇದೆ, ನನಗೂ ಬೇಜಾರಿದೆ. ಅವ್ರು ಬೇಗ ಏನೇ ನಡೆದಿದ್ರು ಎಲ್ಲ ಒಂದು ಅಹಿತಕರ ಘಟನೆ ಈ ಥರದ್ದೆಲ್ಲ ನಡೀಬಾರ್ದಿತ್ತು. ಕಾನೂನು ಅನ್ನೋದಿದೆ, ಅದೆಲ್ಲ ಇದು ಮಾಡುತ್ತೆ. ಇದ್ರ ಬಗ್ಗೆ ನೀವೇನು ವಿಚಾರ ಕೇಳಿದ್ರಿ, ಆ ವಿಚಾರದ ಬಗ್ಗೆ ತುಂಬ ಜನ ಎಲ್ಲ ಕೇಳಿದ್ರು. ಯಾಕೆಂತಂದರೆ ಅದ್ರ ಬಗ್ಗೆ ನಾನಿದ್ದಂಥ ಸಿಚುವೇಶನ್ ಅವತ್ತು ಬೇರೆ. ಯಾಕೆಂದ್ರೆ ಅದನ್ನ ಅದ್ರ ಹಿಂದೆ ಏನಾಯ್ತು ಮುಂದೆ ಏನಾಯ್ತು ಅಂತ ಏನು ಆಗ್ದೇನೆ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಮಾತಾಡಿದ್ದನ್ನೇ ಆಗ್ದಾಗ ಏನ್ ಬೇಕಾದ್ರೂ ಆಗುತ್ತೆ. ಅದಕ್ಕೋಸ್ಕರ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಈ ವಿಚಾರದ ಬಗ್ಗೆ ನನಗೆ ತುಂಬಾ ಜನ ಯಾರ್ಯಾರೋ ಮಾತಾಡಿದ್ದಾರೆ, ಈ ತರ ಮಾತಾಡಿದ್ರಿ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ದಾರೆ. ಅಕಸ್ಮಾತ್ ಆ ಥರದ್ದೇನಾದ್ರು ಅನ್ಸಿದ್ರೆ ನನ್ನ ಇಂಟೆನ್ಷನ್ ಅದಿರಲಿಲ್ಲ. ಸತ್ಯವಾಗ್ಲೂ ನಾನು ಆ ರೀತಿ ಮಾತಾಡಿಲ್ಲ. ಇದೇ ನನ್ನ ಕ್ಲಾರಿಫಿಕೇಶನ್. ಸರ್, ಯಾಕೆಂತ ಹೇಳಿದ್ರೆ ಅದು ತುಂಬಾ ಪಾಪಪ್ ಆಗಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಇನ್ಫ್ಯಾಕ್ಟ್ ಅಂದ್ರೆ ಸಿನಿಮಾ ರಿಲೀಸ್ ಆಗುವಾಗ ನೋಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೂ ಕೂಡ ಡಿ ಬಾಸ್ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಆಕ್ಚುಲಿ ಇನ್ನೂ ಒಂದು ವಿಚಾರ ಏನ್ ಗೊತ್ತಾ, ಅದು ವೈರಲ್ ಆಗಿದೆ, ಇದಾಗಿದೆ, ಖಂಡಿತವಾಗ್ಲೂ ನನಗೆ ಗೊತ್ತು. ಬಟ್ ನಾನು ಹೇಳದ್ನಲ್ಲ, ಅದ್ರ ಹಿಂದೆ ಏನಿತ್ತು ಮುಂದೆ ಏನಿತ್ತು, ನಾವು ಮಾತಾಡಿದಂಥ ಸಿಚುವೇಶನ್ ಏನಿತ್ತು ಅನ್ನೋದನ್ನ ನೋಡಿದ್ರೆ ನಾನು ಮಾತಾಡಿರೋದು ರಾಂಗ ರೈಟ್ ಅನ್ನೋದು ಗೊತ್ತಾಗುತ್ತೆ. ಇವತ್ತು ನಾನೇ ಹೇಳ್ತಾ ಇದ್ದೀನಲ್ಲ, ಆ ಇಂಟೆನ್ಷನಲ್ಲಿ ನಾವು ಮಾತಾಡಿಲ್ಲ. ಯಾಕೆಂತಂದ್ರೆ ನಾನು ಇದ್ದಂಥ ಸಿಚುವೇಶನ್ ಹ್ಯಾಪಿ ಮೂಮೆಂಟಲ್ಲಿ ನಾನು ಹ್ಯಾಪಿಯಾಗೆ ಏನಾದರೂ ರಿಯಾಕ್ಟ್ ಮಾಡ್ಬೋದೇ ಹೊರತು ಎಲ್ಲರನ್ನೂ ವೆಲ್ಕಮ್ ಮಾಡಬೇಕಾದ್ರೆ ನಾವು ಪ್ರೀತಿಯಿಂದನೇ ಇರ್ತೀವಿ, ಖುಷಿಯಾಗಿ ಇದ್ವಿ. ಅವತ್ತು ಇದ್ದಂಥ ಸಿಚುವೇಶನ್ ಅಂಥದ್ದು. ಬಟ್ ಆ ಸಿಚುವೇಶನಲ್ಲಿ ಇವ್ರು ಆ ಥರದ್ದೊಂದು ಇದು ಈ ಬೆಳವಣಿಗೆ ಬಗ್ಗೆ ಮಾತಾಡ್ತೀರಿ ಅಂತ ಕೇಳುವಂಥ ಒಂದು ಸಿಚುವೇಶನ್ ಅದು ಆ ಥರದ್ದು ಕೇಳಬೇಕಾ ಅನ್ನೋದು ನಾನು ಹೇಳ್ತಾ ಇರೋವಂಥದ್ದು ಅಲ್ವಾ. ಇಲ್ಲ, ಈ ಥರದ್ದೊಂದು ಘಟನೆ ಆಗೋಗಿದೆ, ಇದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಏನು ಅಂತಂದ್ರೆ ಅದಕ್ಕೊಂದು ಆನ್ಸರ್ ಮಾಡ್ಬೋದು. ಬಟ್ ಕೇಳ್ತಾ ಇರೋ ಕ್ವಶನ್ನೇ ರಾಂಗ್ ಅಂತಂದಾಗ ನಾವು ಯಾವ ರೀತಿ ಆನ್ಸರ್ ಮಾಡೋದು ಅಲ್ವಾ. ಸೊ ಚಿತ್ರರಂಗದಲ್ಲಿ ಅಂಬೆಗಾಲಿಡ್ತಾ ತಕ್ಕಮಟ್ಟಿಗೆ ಯಶಸ್ಸನ್ನ ಗಳಿಸಿದಂತಹ ನಿರ್ದೇಶಕರೊಬ್ಬರಿಗೆ ಸೂಪರ್ ಸ್ಟಾರ್ ನಟರೊಬ್ಬರು ಅವಕಾಶ ಕೊಡ್ತಾರೆ. ಐರಾವತ ಅನ್ನುವಂತಹ ಸಿನಿಮಾ ಮಾಡ್ತೀರಾ, ತಕ್ಕಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ನಿಮ್ಮ ಐರಾವತನ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಏನಿಲ್ಲ, ಏನೇ ಆಗಿದ್ರು ಇದೆಲ್ಲ ಕೆಟ್ಟ ಗಳಿಗೆಗಳೆಲ್ಲ ಕಳೆದು ಒಳ್ಳೆ ಗಳಿಗೆಗಳು ಬಂದು ಆದಷ್ಟು ಬೇಗ ದರ್ಶನ್ ಸರ್ ಹೊರಗಡೆ ಬರ್ತಾರೆ ಅನ್ನೋದೇ ನನ್ನ ಇದು. ಥ್ಯಾಂಕ್ ಯು. ಆಗಸ್ಟ್ 5ನೇ ತಾರೀಕು ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್ದು. ಅಕ್ಟೋಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಪ್ರೇಕ್ಷಕರು ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಈ ವರ್ಷ ಅಂತೂ ಸಾಕಷ್ಟು ಹೊಸ ಸಿನಿಮಾಗಳು ಒಳ್ಳೊಳ್ಳೆ ಪ್ರಯತ್ನ ಆಗಿದ್ರು ಕೂಡ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ. ಬರೀ ಲೈಕ್ ಟಾಪ್ ಹೀರೋ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದಾರೆ. ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಲೈಕ್ ಸಾಕಷ್ಟು ಮಾರ್ಕೆಟಿಂಗ್ ಆಗಿರ್ಬೋದು, ಫೈನಾನ್ಷಿಯಲ್ ಕಂಡೀಷನ್ಸ್ ಕೂಡ ಸುಧಾರಿಸುವಂತಹ ಸಾಧ್ಯತೆ ಬಹಳಷ್ಟಿದೆ ಈ ಸಿನಿಮಾ ಮೇಲೆ, ನಿಂತಿದೆ ಈ ಸಿನಿಮಾ ಮೇಲೆ ಆ್ಯಕ್ಚುಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಅತ್ಯದ್ಭುತವಾಗಿ ಬಂದಿದೆ ಮಾರ್ಟಿನ್ ಅನ್ನೋ ಸಿನಿಮಾ ಅಂತ ನಾನು ಹೇಳಿದ್ರೆ ಏನಪ್ಪ ಇವ್ರ ಸಿನಿಮಾ ಅಂತ ಅನ್ಕೋತಾರೆ. ತುಂಬಾ ಶ್ರಮ ವಹಿಸಿ, ತುಂಬಾ ಇಷ್ಟಪಟ್ಟು, ತುಂಬಾ ಕಷ್ಟಪಟ್ಟು ಎಲ್ಲರೂ ಶ್ರಮ ಹಾಕಿ ಇಡೀ ಚಿತ್ರತಂಡ ಕಷ್ಟಪಟ್ಟಿದೆ. ಅದರಲ್ಲಿ ಇಲ್ಲಿವರೆಗೂ ನಾನು ಮಾಡ್ಕೊಂಡ್ಬಂದಂಥ ಸಿನಿಮಾದಲ್ಲಿ ಮಾರ್ಟಿನ್ ಅನ್ನೋ ಸಿನಿಮಾ ತುಂಬಾ ಆಕ್ಷನ್ ಥ್ರಿಲ್ಲರ್ ಜಾನರಲ್ಲಿ ಮಾಡಿರುವಂಥ ಮೊದಲನೇ ಸಿನಿಮಾ. ನನಗೂ ಒಂದು ಹೊಸ ಅನುಭವ. ಅಂದ್ರೆ ಇದರಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ಗಳನ್ನೇ ಬೇರೆ ತರ ಹೊಸದಾಗಿ ಡಿಸೈನ್ ಮಾಡಿದೀವಿ. ಒಳಗಡೆ ಬಂದಾಗ ಈ ಥರದ್ದು ಒಂದು ಆಕ್ಷನ್ ಇದೆಯಾ ಅನ್ನೋ ಥರದ್ದು ಒಂದು ಮೈ ರೋಮಾಂಚನ ಆಗುವಂಥದ್ದಂತೂ ಖಂಡಿತ ಆಗುತ್ತೆ. ಯಾಕೆಂತಂದ್ರೆ ರವಿ ವರ್ಮಾ ಮತ್ತೆ ರಾಮ್ ಲಕ್ಷ್ಮಣ್ ಅವರು ಅಷ್ಟು ಅತ್ಯದ್ಭುತವಾಗಿ ಫೈಟ್ಸ್ಗಳನ್ನ ಇದು ಮಾಡಿದ್ದಾರೆ. ಇಡೀ ಸಿನಿಮಾ ನೋಡಿದಾಗ ಈ ಥರದ್ದೊಂದು ಸಿನಿಮಾ ನೋಡಿದ್ವಾ ಅನ್ನೋ ಒಂದು ಮೈ ರೋಮಾಂಚನ ಅಂತ. ಸೊ ಇದಾಗಿತ್ತು ಎ ಪಿ ಅರ್ಜುನ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.